ಸಿಲ್ಕಾನ್ ಸಿಟಿ, ಗಾರ್ಡನ್ ಸಿಟಿ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ಯಾಕಂದರೆ ಮಿಡಿಗನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ನಾನೀಗ ಬೆಳ್ಳಹಳ್ಳಿಯ ಅದೇ ಸ್ಥಳದಲ್ಲಿದ್ದೇನೆ. ನೋಡಿ, ನೂರಾರು ಲಾರಿಗಳು ನಿಂತಿದ್ದಾವೆ, ಕಸದ ಲಾರಿಗಳು. ನಿನ್ನೆ ಬೆಂಗಳೂರಿಂದ ಕಸವನ್ನು ತೆಗೆದುಕೊಂಡು ಬಂದಿದ್ದಾರೆ. ಬಟ್ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ಲಾರಿಗಳನ್ನು ತಡೆದಿದ್ದಾರೆ. ಜಿ.ಬಿ ಅಧಿಕಾರಿಗಳಿಗೆ ಸುಮಾರು ಬಾರಿ ಮನವಿ ಮಾಡಿದ್ದಾರೆ, ಬಟ್ ವಿಲೇಜ್ ಫಂಡ್ ನೀಡಿಲ್ಲ. ವಿಲೇಜ್ ಫಂಡ್ ಯಾಕೆ ನೀಡ್ತಾರೆ ಅಂದರೆ, ಇಲ್ಲಿ ರಸ್ತೆಗಳಲ್ಲಿ ಲಾರಿಗಳು, ನೂರಾರು ಲಾರಿಗಳು ಓಡಾಡ್ತವೆ ಮತ್ತು ಇಲ್ಲಿ ಕಸದಿಂದ ನೂರಾರು ಸಮಸ್ಯೆ ಆಗ್ಬೋದು, ಆರೋಗ್ಯ ಸಮಸ್ಯೆ. ಆ ಒಂದು ದೃಷ್ಟಿಯಿಂದ ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಅದು ಒಡಂಬಡಿಕೆ ಆಗುತ್ತೆ. ಬಟ್ ಇದುವರೆಗೂ ವಿಲೇಜ್ ಫಂಡ್ ನೀಡಿಲ್ಲ. ಆ ಒಂದು ದೃಷ್ಟಿಯಿಂದ ನೂರಾರು ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಕಸವನ್ನು ಡಂಪ್ ಮಾಡಲು ಇಲ್ಲಿನ ಗ್ರಾಮಸ್ಥರು ಬಿಡ್ತಿಲ್ಲ. ಮತ್ತೊಂದು ಕಡೆ ಸದ್ಯಕ್ಕೆ ಇಲ್ಲಿ 100ಕ್ಕೂ ಹೆಚ್ಚು ಲಾರಿಗಳಿದ್ದಾವೆ. ಇನ್ನೂ 150ಕ್ಕೂ ಹೆಚ್ಚು ಲಾರಿಗಳು ಆಯಾ ವಾರ್ಡ್ಗಳಲ್ಲೇ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಂದ ದೃಷ್ಟಿಯಿಂದ ಈಗ ಸದ್ಯಕ್ಕೆ 100 ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಬರುವಂಥ ಲಾರಿಗಳನ್ನು ಯಾವುದೇ ರೀತಿಯ ಒಳಗಡೆ ಬಿಡ್ತಿಲ್ಲ, ಡಂಪ್ ಮಾಡಲು ಬಿಡ್ತಿಲ್ಲ. ನೋಡಿ ಎಷ್ಟು ಲಾರಿಗಳಿದ್ದಾವೆ ಎಂಬುದು. 100ಕ್ಕೂ ಹೆಚ್ಚು ಲಾರಿಗಳು. ಯಾಕಂದರೆ ವಿಲೇಜ್ ಫಂಡು ನೀಡಿ ಅಂತ ಜಿ.ಬಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಗ್ರಾಮಸ್ಥರು, ಬಟ್ ಇದುವರೆಗೂ ನೀಡಿಲ್ಲ. ಹಾಗಾದರೆ ಎಲ್ಲಿ ಹೋಯಿತು ಹಣ? ಯಾಕಂದರೆ ವರ್ಷಕ್ಕೆ ತಿಂಗಳಿಗೆ ಈ ಒಂದು ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಬಟ್ ನೀಡಿಲ್ಲ. ಒಂದು ಕಡೆ ಜಿ.ಬಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಇಲ್ಲಿ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಿಗೆ ಸಹ ಮನವಿ ಮಾಡಿದ್ದಾರೆ. ಆದರೂ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಗ್ರಾಮಸ್ಥರು ನಿನ್ನೆಯಿಂದಲೇ ಈ ಒಂದು ಲಾರಿಗಳನ್ನು ತಡೆಗಟ್ಟಿದ್ದಾರೆ. ಯಾವುದೇ ರೀತಿಯ ಕಸವನ್ನು ಡಂಪ್ ಮಾಡಲು ಬಿಡ್ತಿಲ್ಲ. ಇದರಿಂದ ನಾಳೆಯೂ ಇದೇ ರೀತಿ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಬೆಂಗಳೂರು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೆಸರುವಾಸಿಯಾಗಿದೆ, ಬಟ್ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ನೋಡಿ ಯಾವ ರೀತಿ ಲಾರಿಗಳು ನಿಂತಿದ್ದಾವೆ. ಲೈಂಗಿಕ ಸರದಿ ಸಾಲಿನಲ್ಲಿ 100ಕ್ಕೂ ಹೆಚ್ಚು ಲಾರಿಗಳು ನಿಂತಿದ್ದಾವೆ. ಜಿ.ಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕಾಗತ್ತೆ. ಒಂದು ಕಡೆ ಇಲ್ಲಿ ಗ್ರಾಮಸ್ಥರ ಜೊತೆ ಬೇಗ ಮಾತುಕತೆ ಆಡಬೇಕಾಗತ್ತೆ. ಅವರ ಮನವಿಗೆ ಸ್ಪಂದನೆ ಮಾಡಿ ವಿಲೇಜ್ ಫಂಡ್ ಹಣವನ್ನು ರಿಲೀಸ್ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ವಿಲೇಜ್ ಫಂಡ್ ರಿಲೀಸ್ ಮಾಡಿಲ್ಲ ಅಂದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಯಾಕಂದರೆ ಕಸದ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ, ಯಾವುದಕ್ಕೂ ಮೂವ್ಮೆಂಟ್ ಇಲ್ಲಿ ಗ್ರಾಮಸ್ಥರು ಸಹ ಬಿಡ್ತಿಲ್ಲ. ಮತ್ತೊಂದು ಕಡೆ ವಾರ್ಡ್ಗಳಲ್ಲಿ ಎಷ್ಟೋ ಲಾರಿಗಳು ಸ್ಟ್ರಕ್ ಆಗಿದ್ದಾವೆ. ಕಸವನ್ನು ತೆಗೆದುಕೊಂಡು ಬರುವಂಥ ಲಾರಿಗಳು ಸ್ಟ್ರಕ್ ಆದರೆ ಬೆಂಗಳೂರು ಎಲ್ಲೆಂದರಲ್ಲಿ ಕಸ ಕಾಣ್ಬೋದು. ಹೀಗಾಗಿ ಜಿ.ಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಮುಕ್ತಿ ನೀಡಿದರೆ ಒಳ್ಳೆಯದು, ಇಲ್ಲವಾದರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗುವುದು ನಿಶ್ಚಿತ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲ್ಕಾನ್ ಸಿಟಿ, ಗಾರ್ಡನ್ ಸಿಟಿ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ಯಾಕಂದರೆ ಮಿಡಿಗನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ನಾನೀಗ ಬೆಳ್ಳಹಳ್ಳಿಯ ಅದೇ ಸ್ಥಳದಲ್ಲಿದ್ದೇನೆ. ನೋಡಿ, ನೂರಾರು ಲಾರಿಗಳು ನಿಂತಿದ್ದಾವೆ, ಕಸದ ಲಾರಿಗಳು. ನಿನ್ನೆ ಬೆಂಗಳೂರಿಂದ ಕಸವನ್ನು ತೆಗೆದುಕೊಂಡು ಬಂದಿದ್ದಾರೆ, ಬಟ್ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ಲಾರಿಗಳನ್ನು ತಡೆದಿದ್ದಾರೆ. ಜಿ.ಬಿ ಅಧಿಕಾರಿಗಳಿಗೆ ಸುಮಾರು ಬಾರಿ ಮನವಿ ಮಾಡಿದ್ದಾರೆ, ಬಟ್ ವಿಲೇಜ್ ಫಂಡ್ ನೀಡಿಲ್ಲ. ವಿಲೇಜ್ ಫಂಡ್ ಯಾಕೆ ನೀಡ್ತಾರೆ ಅಂದರೆ, ಇಲ್ಲಿ ರಸ್ತೆಗಳಲ್ಲಿ ಲಾರಿಗಳು, ನೂರಾರು ಲಾರಿಗಳು ಓಡಾಡ್ತವೆ ಮತ್ತು ಇಲ್ಲಿ ಕಸದಿಂದ ನೂರಾರು ಸಮಸ್ಯೆ ಆಗ್ಬೋದು, ಆರೋಗ್ಯ ಸಮಸ್ಯೆ. ಆ ಒಂದು ದೃಷ್ಟಿಯಿಂದ ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಅದು ಒಡಂಬಡಿಕೆ ಆಗುತ್ತೆ. ಬಟ್ ಇದುವರೆಗೂ ವಿಲೇಜ್ ಫಂಡ್ ನೀಡಿಲ್ಲ. ಆ ಒಂದು ದೃಷ್ಟಿಯಿಂದ ನೂರಾರು ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಕಸವನ್ನು ಡಂಪ್ ಮಾಡಲು ಇಲ್ಲಿನ ಗ್ರಾಮಸ್ಥರು ಬಿಡ್ತಿಲ್ಲ. ಮತ್ತೊಂದು ಕಡೆ ಸದ್ಯಕ್ಕೆ ಇಲ್ಲಿ 100ಕ್ಕೂ ಹೆಚ್ಚು ಲಾರಿಗಳಿದ್ದಾವೆ. ಇನ್ನೂ 150ಕ್ಕೂ ಹೆಚ್ಚು ಲಾರಿಗಳು ಆಯಾ ವಾರ್ಡ್ಗಳಲ್ಲೇ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಂದ ದೃಷ್ಟಿಯಿಂದ ಈಗ ಸದ್ಯಕ್ಕೆ 100 ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಬರುವಂಥ ಲಾರಿಗಳನ್ನು ಯಾವುದೇ ರೀತಿಯ ಒಳಗಡೆ ಬಿಡ್ತಿಲ್ಲ, ಡಂಪ್ ಮಾಡಲು ಬಿಡ್ತಿಲ್ಲ. ನೋಡಿ ಎಷ್ಟು ಲಾರಿಗಳಿದ್ದಾವೆ ಎಂಬುದು. 100ಕ್ಕೂ ಹೆಚ್ಚು ಲಾರಿಗಳು. ಯಾಕಂದರೆ ವಿಲೇಜ್ ಫಂಡು ನೀಡಿ ಅಂತ ಜಿ.ಬಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಗ್ರಾಮಸ್ಥರು, ಬಟ್ ಇದುವರೆಗೂ ನೀಡಿಲ್ಲ. ಹಾಗಾದರೆ ಎಲ್ಲಿ ಹೋಯಿತು ಹಣ? ಯಾಕಂದರೆ ವರ್ಷಕ್ಕೆ ತಿಂಗಳಿಗೆ ಈ ಒಂದು ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಬಟ್ ನೀಡಿಲ್ಲ. ಒಂದು ಕಡೆ ಜಿ.ಬಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಇಲ್ಲಿ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಿಗೆ ಸಹ ಮನವಿ ಮಾಡಿದ್ದಾರೆ. ಆದರೂ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಗ್ರಾಮಸ್ಥರು ನಿನ್ನೆಯಿಂದಲೇ ಈ ಒಂದು ಲಾರಿಗಳನ್ನು ತಡೆಗಟ್ಟಿದ್ದಾರೆ. ಯಾವುದೇ ರೀತಿಯ ಕಸವನ್ನು ಡಂಪ್ ಮಾಡಲು ಬಿಡ್ತಿಲ್ಲ. ಇದರಿಂದ ನಾಳೆಯೂ ಇದೇ ರೀತಿ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಬೆಂಗಳೂರು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೆಸರುವಾಸಿಯಾಗಿದೆ, ಬಟ್ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ನೋಡಿ ಯಾವ ರೀತಿ ಲಾರಿಗಳು ನಿಂತಿದ್ದಾವೆ. ಲೈಂಗಿಕ ಸರದಿ ಸಾಲಿನಲ್ಲಿ 100ಕ್ಕೂ ಹೆಚ್ಚು ಲಾರಿಗಳು ನಿಂತಿದ್ದಾವೆ. ಜಿ.ಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕಾಗತ್ತೆ. ಒಂದು ಕಡೆ ಇಲ್ಲಿ ಗ್ರಾಮಸ್ಥರ ಜೊತೆ ಬೇಗ ಮಾತುಕತೆ ಆಡಬೇಕಾಗತ್ತೆ. ಅವರ ಮನವಿಗೆ ಸ್ಪಂದನೆ ಮಾಡಿ ವಿಲೇಜ್ ಫಂಡ್ ಹಣವನ್ನು ರಿಲೀಸ್ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ವಿಲೇಜ್ ಫಂಡ್ ರಿಲೀಸ್ ಮಾಡಿಲ್ಲ ಅಂದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಯಾಕಂದರೆ ಕಸದ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ, ಯಾವುದಕ್ಕೂ ಮೂವ್ಮೆಂಟ್ ಇಲ್ಲಿ ಗ್ರಾಮಸ್ಥರು ಸಹ ಬಿಡ್ತಿಲ್ಲ. ಮತ್ತೊಂದು ಕಡೆ ವಾರ್ಡ್ಗಳಲ್ಲಿ ಎಷ್ಟೋ ಲಾರಿಗಳು ಸ್ಟ್ರಕ್ ಆಗಿದ್ದಾವೆ. ಕಸವನ್ನು ತೆಗೆದುಕೊಂಡು ಬರುವಂಥ ಲಾರಿಗಳು ಸ್ಟ್ರಕ್ ಆದರೆ ಬೆಂಗಳೂರು ಎಲ್ಲೆಂದರಲ್ಲಿ ಕಸ ಕಾಣ್ಬೋದು. ಹೀಗಾಗಿ ಜಿ.ಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಮುಕ್ತಿ ನೀಡಿದರೆ ಒಳ್ಳೆಯದು, ಇಲ್ಲವಾದರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗುವುದು ನಿಶ್ಚಿತ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಸಿಲ್ಕಾನ್ ಸಿಟಿ, ಗಾರ್ಡನ್ ಸಿಟಿ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ಯಾಕಂದರೆ ಮಿಡಿಗನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ನಾನೀಗ ಬೆಳ್ಳಹಳ್ಳಿಯ ಅದೇ ಸ್ಥಳದಲ್ಲಿದ್ದೇನೆ. ನೋಡಿ, ನೂರಾರು ಲಾರಿಗಳು ನಿಂತಿದ್ದಾವೆ, ಕಸದ ಲಾರಿಗಳು. ನಿನ್ನೆ ಬೆಂಗಳೂರಿಂದ ಕಸವನ್ನು ತೆಗೆದುಕೊಂಡು ಬಂದಿದ್ದಾರೆ. ಬಟ್ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ಲಾರಿಗಳನ್ನು ತಡೆದಿದ್ದಾರೆ. GB ಅಧಿಕಾರಿಗಳಿಗೆ ಸುಮಾರು ಬಾರಿ ಮನವಿ ಮಾಡಿದ್ದಾರೆ, ಬಟ್ ವಿಲೇಜ್ ಫಂಡ್ ನೀಡಿಲ್ಲ. ವಿಲೇಜ್ ಫಂಡ್ ಯಾಕೆ ನೀಡ್ತಾರೆ ಅಂದರೆ, ಇಲ್ಲಿ ರಸ್ತೆಗಳಲ್ಲಿ ಲಾರಿಗಳು, ನೂರಾರು ಲಾರಿಗಳು ಓಡಾಡ್ತವೆ ಮತ್ತು ಇಲ್ಲಿ ಕಸದಿಂದ ನೂರಾರು ಸಮಸ್ಯೆ ಆಗ್ಬೋದು, ಆರೋಗ್ಯ ಸಮಸ್ಯೆ. ಆ ಒಂದು ದೃಷ್ಟಿಯಿಂದ ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಅದು ಒಡಂಬಡಿಕೆ ಆಗುತ್ತೆ. ಬಟ್ ಇದುವರೆಗೂ ವಿಲೇಜ್ ಫಂಡ್ ನೀಡಿಲ್ಲ. ಆ ಒಂದು ದೃಷ್ಟಿಯಿಂದ ನೂರಾರು ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಕಸವನ್ನು ಡಂಪ್ ಮಾಡಲು ಇಲ್ಲಿನ ಗ್ರಾಮಸ್ಥರು ಬಿಡ್ತಿಲ್ಲ. ಮತ್ತೊಂದು ಕಡೆ ಸದ್ಯಕ್ಕೆ ಇಲ್ಲಿ 100ಕ್ಕೂ ಹೆಚ್ಚು ಲಾರಿಗಳಿದ್ದಾವೆ. ಇನ್ನೂ 150ಕ್ಕೂ ಹೆಚ್ಚು ಲಾರಿಗಳು ಆಯಾ ವಾರ್ಡ್ಗಳಲ್ಲೇ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಂದ ದೃಷ್ಟಿಯಿಂದ ಈಗ ಸದ್ಯಕ್ಕೆ 100 ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಬರುವಂಥ ಲಾರಿಗಳನ್ನು ಯಾವುದೇ ರೀತಿಯ ಒಳಗಡೆ ಬಿಡ್ತಿಲ್ಲ, ಡಂಪ್ ಮಾಡಲು ಬಿಡ್ತಿಲ್ಲ. ನೋಡಿ ಎಷ್ಟು ಲಾರಿಗಳಿದ್ದಾವೆ ಎಂಬುದು. 100ಕ್ಕೂ ಹೆಚ್ಚು ಲಾರಿಗಳು. ಯಾಕಂದರೆ ವಿಲೇಜ್ ಫಂಡು ನೀಡಿ ಅಂತ GB ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಗ್ರಾಮಸ್ಥರು, ಬಟ್ ಇದುವರೆಗೂ ನೀಡಿಲ್ಲ. ಹಾಗಾದರೆ ಎಲ್ಲಿ ಹೋಯಿತು ಹಣ? ಯಾಕಂದರೆ ವರ್ಷಕ್ಕೆ ತಿಂಗಳಿಗೆ ಈ ಒಂದು ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಬಟ್ ನೀಡಿಲ್ಲ. ಒಂದು ಕಡೆ GB ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಇಲ್ಲಿ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಿಗೆ ಸಹ ಮನವಿ ಮಾಡಿದ್ದಾರೆ. ಆದರೂ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಗ್ರಾಮಸ್ಥರು ನಿನ್ನೆಯಿಂದಲೇ ಈ ಒಂದು ಲಾರಿಗಳನ್ನು ತಡೆಬಟ್ಟಿದ್ದಾರೆ. ಯಾವುದೇ ರೀತಿಯ ಕಸವನ್ನು ಡಂಪ್ ಮಾಡಲು ಬಿಡ್ತಿಲ್ಲ. ಇದರಿಂದ ನಾಳೆಯೂ ಇದೇ ರೀತಿ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಬೆಂಗಳೂರು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೆಸರುವಾಸಿಯಾಗಿದೆ, ಬಟ್ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ನೋಡಿ ಯಾವ ರೀತಿ ಲಾರಿಗಳು ನಿಂತಿದ್ದಾವೆ. ಲೈಂಗಿಕ ಸರದಿ ಸಾಲಿನಲ್ಲಿ 100ಕ್ಕೂ ಹೆಚ್ಚು ಲಾರಿಗಳು ನಿಂತಿದ್ದಾವೆ. GB ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕಾಗತ್ತೆ. ಒಂದು ಕಡೆ ಇಲ್ಲಿ ಗ್ರಾಮಸ್ಥರ ಜೊತೆ ಬೇಗ ಮಾತುಕತೆ ಆಡಬೇಕಾಗತ್ತೆ. ಅವರ ಮನವಿಗೆ ಸ್ಪಂದನೆ ಮಾಡಿ ವಿಲೇಜ್ ಫಂಡ್ ಹಣವನ್ನು ರಿಲೀಸ್ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ವಿಲೇಜ್ ಫಂಡ್ ರಿಲೀಸ್ ಮಾಡಿಲ್ಲ ಅಂದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಯಾಕಂದರೆ ಕಸದ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ, ಯಾವುದಕ್ಕೂ ಮೂವ್ಮೆಂಟ್ ಇಲ್ಲಿ ಗ್ರಾಮಸ್ಥರು ಸಹ ಬಿಡ್ತಿಲ್ಲ. ಮತ್ತೊಂದು ಕಡೆ ವಾರ್ಡ್ಗಳಲ್ಲಿ ಎಷ್ಟೋ ಲಾರಿಗಳು ಸ್ಟ್ರಕ್ ಆಗಿದ್ದಾವೆ. ಕಸವನ್ನು ತೆಗೆದುಕೊಂಡು ಬರುವಂಥ ಲಾರಿಗಳು ಸ್ಟ್ರಕ್ ಆದರೆ ಬೆಂಗಳೂರು ಎಲ್ಲೆಂದರಲ್ಲಿ ಕಸ ಕಾಣ್ಬೋದು. ಹೀಗಾಗಿ GB ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಮುಕ್ತಿ ನೀಡಿದರೆ ಒಳ್ಳೆಯದು, ಇಲ್ಲವಾದರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗುವುದು ನಿಶ್ಚಿತ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲ್ಕಾನ್ ಸಿಟಿ, ಗಾರ್ಡನ್ ಸಿಟಿ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ಯಾಕಂದರೆ ಮಿಡಿಗನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ನಾನೀಗ ಬೆಳ್ಳಹಳ್ಳಿಯ ಅದೇ ಸ್ಥಳದಲ್ಲಿದ್ದೇನೆ. ನೋಡಿ, ನೂರಾರು ಲಾರಿಗಳು ನಿಂತಿದ್ದಾವೆ, ಕಸದ ಲಾರಿಗಳು. ನಿನ್ನೆ ಬೆಂಗಳೂರಿಂದ ಕಸವನ್ನು ತೆಗೆದುಕೊಂಡು ಬಂದಿದ್ದಾರೆ, ಬಟ್ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ಲಾರಿಗಳನ್ನು ತಡೆದಿದ್ದಾರೆ. GB ಅಧಿಕಾರಿಗಳಿಗೆ ಸುಮಾರು ಬಾರಿ ಮನವಿ ಮಾಡಿದ್ದಾರೆ, ಬಟ್ ವಿಲೇಜ್ ಫಂಡ್ ನೀಡಿಲ್ಲ. ವಿಲೇಜ್ ಫಂಡ್ ಯಾಕೆ ನೀಡ್ತಾರೆ ಅಂದರೆ, ಇಲ್ಲಿ ರಸ್ತೆಗಳಲ್ಲಿ ಲಾರಿಗಳು, ನೂರಾರು ಲಾರಿಗಳು ಓಡಾಡ್ತವೆ ಮತ್ತು ಇಲ್ಲಿ ಕಸದಿಂದ ನೂರಾರು ಸಮಸ್ಯೆ ಆಗ್ಬೋದು, ಆರೋಗ್ಯ ಸಮಸ್ಯೆ. ಆ ಒಂದು ದೃಷ್ಟಿಯಿಂದ ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಅದು ಒಡಂಬಡಿಕೆ ಆಗುತ್ತೆ. ಬಟ್ ಇದುವರೆಗೂ ವಿಲೇಜ್ ಫಂಡ್ ನೀಡಿಲ್ಲ. ಆ ಒಂದು ದೃಷ್ಟಿಯಿಂದ ನೂರಾರು ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಕಸವನ್ನು ಡಂಪ್ ಮಾಡಲು ಇಲ್ಲಿನ ಗ್ರಾಮಸ್ಥರು ಬಿಡ್ತಿಲ್ಲ. ಮತ್ತೊಂದು ಕಡೆ ಸದ್ಯಕ್ಕೆ ಇಲ್ಲಿ 100ಕ್ಕೂ ಹೆಚ್ಚು ಲಾರಿಗಳಿದ್ದಾವೆ. ಇನ್ನೂ 150ಕ್ಕೂ ಹೆಚ್ಚು ಲಾರಿಗಳು ಆಯಾ ವಾರ್ಡ್ಗಳಲ್ಲೇ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಂದ ದೃಷ್ಟಿಯಿಂದ ಈಗ ಸದ್ಯಕ್ಕೆ 100 ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಬರುವಂಥ ಲಾರಿಗಳನ್ನು ಯಾವುದೇ ರೀತಿಯ ಒಳಗಡೆ ಬಿಡ್ತಿಲ್ಲ, ಡಂಪ್ ಮಾಡಲು ಬಿಡ್ತಿಲ್ಲ. ನೋಡಿ ಎಷ್ಟು ಲಾರಿಗಳಿದ್ದಾವೆ ಎಂಬುದು. 100ಕ್ಕೂ ಹೆಚ್ಚು ಲಾರಿಗಳು. ಯಾಕಂದರೆ ವಿಲೇಜ್ ಫಂಡು ನೀಡಿ ಅಂತ GB ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಗ್ರಾಮಸ್ಥರು, ಬಟ್ ಇದುವರೆಗೂ ನೀಡಿಲ್ಲ. ಹಾಗಾದರೆ ಎಲ್ಲಿ ಹೋಯಿತು ಹಣ? ಯಾಕಂದರೆ ವರ್ಷಕ್ಕೆ ತಿಂಗಳಿಗೆ ಈ ಒಂದು ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಬಟ್ ನೀಡಿಲ್ಲ. ಒಂದು ಕಡೆ GB ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಇಲ್ಲಿ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಿಗೆ ಸಹ ಮನವಿ ಮಾಡಿದ್ದಾರೆ. ಆದರೂ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಗ್ರಾಮಸ್ಥರು ನಿನ್ನೆಯಿಂದಲೇ ಈ ಒಂದು ಲಾರಿಗಳನ್ನು ತಡೆಬಟ್ಟಿದ್ದಾರೆ. ಯಾವುದೇ ರೀತಿಯ ಕಸವನ್ನು ಡಂಪ್ ಮಾಡಲು ಬಿಡ್ತಿಲ್ಲ. ಇದರಿಂದ ನಾಳೆಯೂ ಇದೇ ರೀತಿ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಬೆಂಗಳೂರು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೆಸರುವಾಸಿಯಾಗಿದೆ, ಬಟ್ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ನೋಡಿ ಯಾವ ರೀತಿ ಲಾರಿಗಳು ನಿಂತಿದ್ದಾವೆ. ಲೈಂಗಿಕ ಸರದಿ ಸಾಲಿನಲ್ಲಿ 100ಕ್ಕೂ ಹೆಚ್ಚು ಲಾರಿಗಳು ನಿಂತಿದ್ದಾವೆ. GB ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕಾಗತ್ತೆ. ಒಂದು ಕಡೆ ಇಲ್ಲಿ ಗ್ರಾಮಸ್ಥರ ಜೊತೆ ಬೇಗ ಮಾತುಕತೆ ಆಡಬೇಕಾಗತ್ತೆ. ಅವರ ಮನವಿಗೆ ಸ್ಪಂದನೆ ಮಾಡಿ ವಿಲೇಜ್ ಫಂಡ್ ಹಣವನ್ನು ರಿಲೀಸ್ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ವಿಲೇಜ್ ಫಂಡ್ ರಿಲೀಸ್ ಮಾಡಿಲ್ಲ ಅಂದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಯಾಕಂದರೆ ಕಸದ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ, ಯಾವುದಕ್ಕೂ ಮೂವ್ಮೆಂಟ್ ಇಲ್ಲಿ ಗ್ರಾಮಸ್ಥರು ಸಹ ಬಿಡ್ತಿಲ್ಲ. ಮತ್ತೊಂದು ಕಡೆ ವಾರ್ಡ್ಗಳಲ್ಲಿ ಎಷ್ಟೋ ಲಾರಿಗಳು ಸ್ಟ್ರಕ್ ಆಗಿದ್ದಾವೆ. ಕಸವನ್ನು ತೆಗೆದುಕೊಂಡು ಬರುವಂಥ ಲಾರಿಗಳು ಸ್ಟ್ರಕ್ ಆದರೆ ಬೆಂಗಳೂರು ಎಲ್ಲೆಂದರಲ್ಲಿ ಕಸ ಕಾಣ್ಬೋದು. ಹೀಗಾಗಿ GB ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಮುಕ್ತಿ ನೀಡಿದರೆ ಒಳ್ಳೆಯದು, ಇಲ್ಲವಾದರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗುವುದು ನಿಶ್ಚಿತ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.